Hello students, welcome back to the Science Mentorpreneur. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನ 13ನೇ ಲೆಕ್ಚರ್ ಇದು. ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ 5ನೇ ಲೆಕ್ಚರ್. ಸೊ ಈ ಲೆಕ್ಚರಲ್ಲಿ ನಾವೇನು ಡಿಸ್ಕಸ್ ಮಾಡಬೇಕು ಅಂದರೆ ಮೋಷನ್ ಆಫ್ ಅ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ ಮೋಷನ್ ಅಂದರೆ ಕೈನಮ್ಯಾಟಿಕ್ಸ್ ಮೋಷನ್ ಕ್ಲಾಸ್ 11, ಓಕೆನಾ. ಸೊ ಮೋಷನ್ ಇನ್ ಸ್ಟ್ರೇಟ್ ಲೈನು, ಮೋಷನ್ ಇನ್ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನು, ಪ್ರೊಜೆಕ್ಟೈಲ್ ಮೋಷನು ಇವೆಲ್ಲ ಓದಿದ್ದೀರಲ್ಲ. ಸೊ ಆ ರೀತಿ ಮೋಷನ್ ಆಫ್ ಅ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೋಡಿ NCERTಯಲ್ಲೂ ಇದೆ ಈ ಕ್ವಶನು, ಇಂಪಾರ್ಟೆಂಟ್ ಇದೆ, ಬೋರ್ಡ್ ಎಕ್ಸಾಮ್ಗೂ ಇಂಪಾರ್ಟೆಂಟು, ಆಮೇಲೆ JEE ಮೇನ್ಸ್ಗೂ ಇಂಪಾರ್ಟೆಂಟು. ಸೊ ಪ್ರೀವಿಯಸ್ ಲೆಕ್ಚರ್ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ. ಸಪೋಸ್ ನೋಡಲೇ ಇಲ್ಲ ಅಂದ್ರೂ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಎಕ್ಸ್ಪ್ಲೇನ್ ಆಲ್ ಥಿಂಗ್ಸ್ ಹಿಯರ್, ಓಕೆ. ಸೊ ನೋಡಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿವರೆಗೂ ನಾವೇನು ಕಲ್ತಿದ್ದೀವಿ ಒಂದು ಪಾಯಿಂಟ್ ಹೇಳ್ತೀನಿ ನಾನು. ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಓಕೆನಾ. ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನಾವು +Q ಚಾರ್ಜನ್ನು ಪ್ಲೇಸ್ ಮಾಡಿದಾಗ ಇದರ ಮೇಲೆ ಏನು ಫೋರ್ಸ್ ಅಪ್ಲೈ ಆಗುತ್ತಲ್ಲ ಅದು ಯಾವಾಗಲೂ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ ಅದರ ಡೈರೆಕ್ಷನಲ್ಲೇ ಇರುತ್ತೆ. ಬಟ್ ಸಪೋಸ್ ನೆಗೆಟಿವ್ ಚಾರ್ಜನ್ನು ಪ್ಲೇಸ್ ಮಾಡಿದಾಗ ಇದರ ಮೇಲೆ ಆಗುವಂಥ ಫೋರ್ಸು ಎಲೆಕ್ಟ್ರಿಕ್ ಫೀಲ್ಡ್ ಏನು ಡೈರೆಕ್ಷನ್ ಇದೆಯಲ್ಲ ಅದರ ಅಪೋಸಿಟ್ ಇರುತ್ತೆ, ಓಕೆನಾ. ಪ್ಲಸ್ ಚಾರ್ಜ್ ಅಂತಂದರೆ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಸೇಮ್ ಆ್ಯಸ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್. ನೆಗೆಟಿವ್ ಚಾರ್ಜ್ ಇತ್ತು ಅಂದರೆ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಅಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಓಕೆನಾ. ಆಮೇಲೆ ಈ ಫೋರ್ಸ್ದು ವ್ಯಾಲ್ಯೂ F = ಎಷ್ಟಿರುತ್ತೆ, Q/QE ಇರುತ್ತೆ, ಓಕೆನಾ. ಯಾವ ರೀತಿ Q ಇರುತ್ತೆ ನೋಡಿ, ಲೆಕ್ಚರ್ ನಂಬರ್ 9, ಓಕೆ. ನನ್ನ ವಿಡಿಯೋ ನೋಡಿ ನೀವು, ಎಲೆಕ್ಟ್ರಿಕ್ ಫೀಲ್ಡ್ದ 9th ಲೆಕ್ಚರ್, ಓಕೆನಾ. ಟೋಟಲ್ ಲೆಕ್ಚರ್ ಇದು 13. ಸೊ ಅದರಲ್ಲಿ ಹೇಳಿದೆ ನಾನು E = F/Q0 ಅಂತ ಬರೆಸಿದ್ದೆ, ಓಕೆನಾ, ರೈಟ್. ಸೊ F = QE, ಓಕೆ. ಇದರದೇ ಫಾರ್ಮ್ ಇದು. ಸೊ ಕ್ವಶನ್ ಯಾವ ರೀತಿ ಕೇಳ್ತಾರೆ ನೋಡಿ, ಮೋಷನ್ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಕ್ವಶನ್ ಯಾವ ರೀತಿ ಬರುತ್ತೆ ಅಂತಂದರೆ, 2 ಪ್ಲೇಟ್ ಇದೆ, ಇಲ್ಲಿ 2 ಪ್ಲೇಟ್ ಇರ್ತಾರೆ, ಇದೊಂದು ಪ್ಲೇಟು, ಇದೊಂದು ಪ್ಲೇಟು, ಓಕೆ. ಇದು ನಮ್ಮ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇದೆ ಅಂತ ಅಂದ್ಕೊಳ್ಳೋಣ, ಗಿವನ್ ಇದು, ಓಕೆ. ರೈಟ್. ಸೊ ನೋಡಿ, ಎಲೆಕ್ಟ್ರಿಕ್ ಫೀಲ್ಡು ಡೌನ್ ಸೈಡ್ ಇದೆ, ಓಕೆ. ಎಲೆಕ್ಟ್ರಿಕ್ ಫೀಲ್ಡ್ ಇದು, ಓಕೆ. ಈ ರೀತಿ ಇದ್ದಾಗ ಮೇಲೆ ಇರುವಂಥ ಪ್ಲೇಟ್ ಇದೆಯಲ್ಲ, ಮೇಲಿನ ಪ್ಲೇಟ್ ಮೇಲೆ ಚಾರ್ಜ್ ಎಷ್ಟಿರುತ್ತೆ, ಕೆಳಗಿನ ಪ್ಲೇಟ್ ಮೇಲೆ ಚಾರ್ಜ್ ಯಾವುದಿರುತ್ತೆ, ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಕೆಳಗಡೆ ಇದೆಯಲ್ಲ, ಸೊ ನೆಗೆಟಿವ್ ಕಡೆ ಹೋಗುತ್ತೆ ಅದು. ಸೊ ಇದು ನೆಗೆಟಿವ್ ಚಾರ್ಜ್ ಪ್ಲೇಟು, ಇದು ನಮ್ಮ ಪಾಸಿಟಿವ್ ಚಾರ್ಜ್ ಪ್ಲೇಟು, ರೈಟ್. ಆಮೇಲೆ ಸಪೋಸ್ ಆ್ಯನ್ ಎಲೆಕ್ಟ್ರಾನ್ ಆಫ್ ಮಾಸ್ m ಈ ಎಲೆಕ್ಟ್ರಿಕ್ ಫೀಲ್ಡ್ನಲ್ಲಿ ಎಂಟ್ರಿ ಕೊಟ್ಟಾಗ, ಓಕೆನಾ, ಎಂಟ್ರಿ ಕೊಡುತ್ತೆ ಅಂತ ಅಂದ್ಕೊಳ್ಳೋಣ. ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ ಎಲೆಕ್ಟ್ರಾನ್ದು, V0 ಇದೆ, ಓಕೆ. ಸೊ ಇವಾಗ ನೋಡಿ, ಎಲೆಕ್ಟ್ರಾನ್ ಚಾರ್ಜ್ ನೆಗೆಟಿವ್ ಇದೆ, ಓಕೆ. ಡೆಫಿನೆಟ್ಲಿ ಕೆಳಗಿನ ಪ್ಲೇಟು ಆ ಎಲೆಕ್ಟ್ರಾನನ್ನು ಮೇಲಕ್ಕೆ ರಿಪೆಲ್ ಮಾಡುತ್ತೆ, ಆಮೇಲೆ ಮೇಲಿನ ಪಾಸಿಟಿವ್ ಪ್ಲೇಟು ಆ ಎಲೆಕ್ಟ್ರಾನನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಈ ಅಟ್ರಾಕ್ಷನ್ ಡ್ಯೂ ಟು ಪ್ಲಸ್ ಚಾರ್ಜ್ ಆಮೇಲೆ ರಿಪೆಲ್ಷನ್ ಡ್ಯೂ ಟು ಮೈನಸ್ ಚಾರ್ಜ್, ಈ ಎಲೆಕ್ಟ್ರಾನ್ದು ಪಾತ್ ಯಾವ ರೀತಿ ಇರಬೇಕಾಗಿತ್ತು, ಈ ರೀತಿ ಇರಬೇಕಾಗಿತ್ತು, ಓಕೆನಾ. ಬಟ್ ದ ಪಾತ್ ಡಿಫ್ಲೆಕ್ಟ್ ಆಗಿ ಎಲೆಕ್ಟ್ರಾನ್ ಯಾವ ಕಡೆ ಹೋಗುತ್ತೆ, ಈ ಕಡೆ ಹೋಗುತ್ತೆ, ಓಕೆ, ರೈಟ್. ಸೊ ಇವಾಗ ಈ ಡಿಸ್ಟೆನ್ಸ್ ಏನಿದೆ ಡಿಸ್ಪ್ಲೇಸ್ಮೆಂಟು ನಾವು y ಇದೆ ಅಂತ ಅಂದ್ಕೊಳ್ಳೋಣ, ರೈಟ್. ಅದೇ ರೀತಿ ಈ ಎಲೆಕ್ಟ್ರಾನ್ ಮೇಲೆ ಒಂದು ಫೋರ್ಸ್ಗಳು ಅಪ್ಲೈ ಆಗುತ್ತೆ, ಆ ಫೋರ್ಸು ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಪೋಸಿಟ್ ಇದೆ, ಯಾಕಂದರೆ ಚಾರ್ಜ್ ಎಲೆಕ್ಟ್ರಾನ್ ಏನಿದೆ ನೆಗೆಟಿವ್ ಇದೆ, ನೆಗೆಟಿವ್ ಚಾರ್ಜ್ ಇದ್ದಾಗ ಫೋರ್ಸು ಅಪೋಸಿಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಸೊ ಫೋರ್ಸ್ ಆ್ಯಕ್ಟ್ಸ್ ಅಲಾಂಗ್ ದಿಸ್ ಡೈರೆಕ್ಷನ್ ಆನ್ ದಿಸ್ ಎಲೆಕ್ಟ್ರಾನ್, ಓಕೆ. ಈ ಫೋರ್ಸ್ ಎಷ್ಟಿದೆ, F = QE ಇದೆ, ಓಕೆನಾ. ಈ ರೀತಿ ಇದ್ದಾಗ ಇದು ಇನ್ನೂ ಕ್ವಶನಲ್ಲೇ ಇದ್ದೀವಿ ನಾವು. ಕ್ವಶನ್ ಯಾವ ರೀತಿ ಕೇಳ್ತಾರೆ, ಫೈಂಡ್ y, ಈ ಡಿಸ್ಟೆನ್ಸ್ ಎಷ್ಟಿದೆಯಲ್ಲ ಇದನ್ನು ಡಿಫ್ಲೆಕ್ಷನ್ ಅಂತ ಕರಿತೀವಿ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ, ಓಕೆ. ಡಿಫ್ಲೆಕ್ಷನ್ y = ? ಆಮೇಲೆ ಅದೇ ರೀತಿ ಇಲ್ಲಿ ನೋಡಿ ಆ್ಯಂಗಲ್ ಆಗುತ್ತೆ, ಇಲ್ಲಿ ಒಂದು θ,
ಯಾವ ಆ್ಯಂಗಲ್ ಮೇಲೆ ಡಿಫ್ಲೆಕ್ಟ್ ಆಗಿ ಟೀಟಾ ಎಷ್ಟಿರುತ್ತೆ ವ್ಯಾಲ್ಯೂ. ಟೀಟಾನ ನಾವು ಏನಂತ ಕರಿತೀವಿ, ಆ್ಯಂಗಲ್ at which electron emerges. ಇದನ್ನು ಕೂಡ ಕ್ವಶನ್ ಮಾರ್ಕ್. ಇವೆರಡು ಕ್ವಶನ್ ನಾವು ಫೈಂಡ್ ಮಾಡಬೇಕು. ಓಕೆನಾ. ಸೊ ಈ ರೀತಿ ಕ್ವಶನ್ನು. ಆಮೇಲೆ ನೋಡಿ, ಈ ಫೀಲ್ಡ್ ಇದೆಯಲ್ಲ, ಸಾರಿ, ಈ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಏನಿದೆಯಲ್ಲ ವಿ ನಾಟ್ ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಯಾವತ್ತು. ವಿ ನಾಟ್ ಈಸ್ ಪರ್ಪೆಂಡ್. ನೋಡಿ, ವಿ ನಾಟು ಡೈರೆಕ್ಷನ್ ವೆಲಾಸಿಟಿ ಈ ಕಡೆ ಇದೆ, ಫೀಲ್ಡ್ ಯಾವ ಕಡೆ ಇದೆ, ಈ ಕಡೆ ಇದೆ. ಓಕೆನಾ. ಈ ಫೀಲ್ಡ್ಗೆ ಅಪೋಸಿಟ್ಟು ಫೋರ್ಸ್ ಇದೆ. ಸೊ ನೆನಪಿರಲಿ ಇವೆಲ್ಲ, ರೈಟ್. ಸೊ ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು ಇದನ್ನು, ಇದ್ರದ್ದು ನಮಗೆ ಗೊತ್ತಿದೆ. ಎಫ್ ಅಂದರೆ ಫೋರ್ಸ್, ಯಾವ ಡೈರೆಕ್ಷನಲ್ಲಿದೆ ಫೋರ್ಸು, ವೈ. ಸೊ ಎಫ್ ವೈ ಈಸ್ ಈಕ್ವಲ್ ಟು ಎಷ್ಟಿದೆ, ಅದು ಕ್ಯೂ ಇ ಅಂದರೆ ಎಲೆಕ್ಟ್ರಾನ್ ಮೇಲೆ ಚಾರ್ಜ್ ಎಷ್ಟಿದೆ, ಇ ರೈಟ್. ಸೊ ಅದೇ ರೀತಿ ಅಲಾಂಗ್ ವೈ ಆಕ್ಸಸ್ ಎಕ್ಸಲರೇಷನ್ ಆಫ್ ಎಲೆಕ್ಟ್ರಾನ್ ಎಷ್ಟಾಗತ್ತೆ ನೋಡಿ, ಎಫ್ ಬೈ ಎಮ್ ಇ ಇಂಟು ಇ ಡಿವೈಡೆಡ್ ಬೈ ಎಮ್. ಯಾಕಂದರೆ ಎಫ್ ಈಸ್ ಈಕ್ವಲ್ ಟು ಎಮ್ ಎ. ಓಕೆ. ಸೊ ಎ ಈಸ್ ಈಕ್ವಲ್ ಟು ಎಫ್ ಬೈ ಎಮ್. ಅಲಾಂಗ್ ವೈ ಆಕ್ಸಸ್ ಎಕ್ಸಲರೇಷನ್ ಆ್ಯಂಡ್ ಫೋರ್ಸು ಕೂಡ ಅಲಾಂಗ್ ವೈ ಆಕ್ಸಸ್ ಎಷ್ಟಿದೆ ಅದನ್ನೇ ಇಟ್ಟಿದ್ದೀನಿ, ರೈಟ್. ಇದಾದ ನಂತರ ಎಕ್ಸಲರೇಷನ್ ಅಲಾಂಗ್ ವೈ ಆಕ್ಸಸ್ ನೋಡಿದ್ವಿ ನಾವು. ವಾಟ್ ಈಸ್ ಎಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಸ್, ಎ ಎಕ್ಸ್ ಎಷ್ಟಿದೆ ನೋಡಿ. ಎಕ್ಸಲರೇಷನ್ನು ಫೋರ್ಸೇ ಇಲ್ಲ ಅಲ್ಲಿ, ಓಕೆನಾ. ಆಮೇಲೆ ಎಕ್ಸಲರೇಷನ್ ಯಾವ ರೀತಿ ಬರೋದು, ಎಫ್ ಇಕ್ವಲ್ ಟು 0 ಆದರೆ ಎ ಇಕ್ವಲ್ ಟು 0 ಆಗುತ್ತಲ್ಲ. ಅಲಾಂಗ್ ಎಕ್ಸ್ ಆಕ್ಸಸ್ ಯಾವುದೇ ಫೋರ್ಸ್ ಇಲ್ಲ, ರೈಟ್. ಇರೋದು ವೈ ಆಕ್ಸಸ್ನಲ್ಲೇ ಇದೆ. ಸೊ ಎ ಎಕ್ಸ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಇಷ್ಟಾದಮೇಲೆ ನಾವೀಗೇನು ಮಾಡೋದಾ, ಡಿವೈಡ್ ಈ ಮೋಷನ್ ಏನಿದೆಯಲ್ಲ, ಎಲೆಕ್ಟ್ರಾನ್ದು ಮೋಷನ್ ಏನಿದೆಯಲ್ಲ, ಈ ಮೋಷನ್ನ ನಾವು ಎಕ್ಸ್ ಆಕ್ಸಸ್ ಮತ್ತು ವೈ ಆಕ್ಸಸ್ಗೆ ಡಿವೈಡ್ ಮಾಡೋಣ. ಓಕೆ. ಎಕ್ಸ್ ಆಕ್ಸಸ್ಸು ಈ ಕಡೆ, ನಮ್ಮದು ವೈ ಆಕ್ಸಸ್ಸು, ರೈಟ್. ಸೊ ಈ ರೀತಿ ಮೋಷನನ್ನು ಡಿವೈಡ್ ಮಾಡಿದಾಗ ನೋಡೋಣ ಏನು ಬರುತ್ತೆ. ಇನಿಷಿಯಲ್ ವೆಲಾಸಿಟಿ ಆಫ್ ದಿಸ್ ಎಲೆಕ್ಟ್ರಾನ್ ಅಲಾಂಗ್ ಎಕ್ಸ್ ಆಕ್ಸಸ್ ಎಷ್ಟಿದೆ ಅಂದರೆ ಯು ಎಕ್ಸ್ ಅಂತ ಕರಿತೀನಿ ಅದನ್ನು. ಅಲಾಂಗ್ ಎಕ್ಸ್ ಆಕ್ಸಸ್ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, ವಿ ನಾಟ್ ಇದೆ, ರೈಟ್. ವೆರಿ ಗುಡ್. ಅದಾದ ನಂತರ ಎಕ್ಸಲರೇಷನ್ ಎಷ್ಟಿದೆ ಅಲಾಂಗ್ ಎಕ್ಸ್ ಆಕ್ಸಸ್, 0 ಇದೆ. ಅದಾದ ನಂತರ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಸ್, ಡಿಸ್ಪ್ಲೇಸ್ಮೆಂಟನ್ನು ಎಷ್ಟಿದೆ ಅಂದರೆ ಈ ಆಕ್ಸಸ್ ಯಾವುದು ಎಷ್ಟಾಗುತ್ತೆ ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ಎಕ್ಸ್. ಓಕೆ. ಆಮೇಲೆ ಟೈಮನ್ನು ಟಿ ಅಂತ ಅಂದ್ಕೊಳ್ಳೋಣ, ಅದನ್ನು ನಾವು ಕಂಡು ಹಿಡಿಬೇಕು. ಸೊ ಇಷ್ಟೆಲ್ಲ ವೇರಿಯಬಲ್ ಸಿಕ್ಕಾಗ ಮೋಷನ್ ಬಗ್ಗೆ ನಾವು ಓದ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ಇಕ್ವೇಷನ್ ಆಫ್ ಮೋಷನ್ ಬರುತ್ತೆ ಇಲ್ಲಿ. ಓಕೆ. ಯಾವುದದು, ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಎಸ್ ಎಷ್ಟಿದೆ, ಎಕ್ಸ್. ಓಕೆ. ಡಿಸ್ಪ್ಲೇಸ್ಮೆಂಟ್ ಯು ಅಂದರೆ ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ, ವಿ ನಾಟ್. ಟೈಮ್ ಟಿ ನಮಗೆ ಬೇಕಾಗಿರೋದು ಅದು ಹೇಗಿದ್ದಂಗೆ ಇಡೋಣ. ಪ್ಲಸ್ ಹಾಫ್ ಎ ಟಿ ಸ್ಕ್ವೇರಲ್ಲಿ ಎ 0 ಇದೆ. ಸೊ ಟೋಟಲ್ ಈ ಟರ್ಮ್ 0 ಆಗುತ್ತೆ. ಸೊ ಟೈಮ್ ಟಿ ಈಸ್ ಈಕ್ವಲ್ ಟು ನಾವು ಯಾವ ರೀತಿ ಬರಿಬೋದು, ಎಕ್ಸ್ ಡಿವೈಡೆಡ್ ಬೈ ವಿ ನಾಟ್. ಓಕೆ. ಟೈಮ್ ಟಿ ನಮಗೆ ಸಿಕ್ತೀವಿ. ಬಟ್ ನಮಗೆ ಬೇಕಾಗಿರೋದೇನು, ವೈ ಮತ್ತು ತೀಟಾ. ಓಕೆ. ನೋಡೋಣ ಮೊದಲು ಯಾವ್ದು ಸಿಗುತ್ತೆ. ಮೇ ಬಿ ವೈನೇ ಸಿಗಬೇಕು ಫಸ್ಟು. ಸೊ ಅದೇ ರೀತಿ ಈಗ ವೈ ಆಕ್ಸಸ್ಸಲ್ಲಿ ನೋಡೋಣ, ಮೋಷನ್ ಇನ್ ವೈ ಆಕ್ಸಸ್. ಓಕೆ. ಸೊ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಸ್ ಎಷ್ಟಿದೆ, ವೈ ಆಕ್ಸಸ್ಸಲ್ಲಿ ಇನಿಷಿಯಲ್ ವೆಲಾಸಿಟಿ 0 ಇದೆ. ಓಕೆ. ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಎಂಟ್ರಿ ಆಗೋವರೆಗೆ ವೈ ಆಕ್ಸಸ್ಸಲ್ಲಿ ಎಲೆಕ್ಟ್ರಾನ್ ವೆಲಾಸಿಟಿನೇ ಇರಲ್ಲ. ವೆಲಾಸಿಟಿ ಓನ್ಲಿ ಎಕ್ಸ್ ಆಕ್ಸಸ್ಸಲ್ಲಿದೆ ಇನಿಷಿಯಲ್ ವೆಲಾಸಿಟಿ. ವೈ ಆಕ್ಸಸ್ಸಲ್ಲಿ ಎಲೆಕ್ಟ್ರಾನ್ದು ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ 0. ಓಕೆ. ಅದಾದಮೇಲೆ ಅಕ್ಸಲರೇಷನ್ ಅಲಾಂಗ್ ವೈ ಆಕ್ಸಸ್ ನಮ್ಗೆ ಗೊತ್ತಿದೆ, ಇಲ್ಲಿದೆ ನೋಡಿ ಎಷ್ಟಿದೆ, ಇ ಬೈ ಎಮ್. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಸ್, ಅದನ್ನು ವೈ ಅಂತ ಅಂದ್ಕೊಳ್ಳೋಣ. ಓಕೆ. ಆಮೇಲೆ ಟಿ ಈಸ್ ಈಕ್ವಲ್ ಟು ನಮಗೆ ಗೊತ್ತಿದೆ, ಎಕ್ಸ್ ಬೈ ವಿ ನಾಟ್ ಸಿಕ್ಕಿದೆ ಅಲ್ವಾ. ಟಿ ಈಸ್ ಈಕ್ವಲ್ ಟು ಎಕ್ಸ್ ಬೈ ವಿ ನಾಟ್. ಓಕೆ. ಟೈಮ್ ಅಷ್ಟೇ ಇರೋದಲ್ಲ. ಈಗ ನೋಡಿ ಮತ್ತೆ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಇ ಟಿ ಸ್ಕ್ವೇರ್ ಅಪ್ಲೈ ಮಾಡಿದಾಗ ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಅಪ್ಲೈ ಮಾಡಿದಾಗ ಎಸ್ ಈಸ್ ಈಕ್ವಲ್ ಟು ವೈ ಇದೆ. ಇನಿಷಿಯಲ್ ವೆಲಾಸಿಟಿ ಎಷ್ಟಿದೆ ಅಲಾಂಗ್ ವೈ ಆಕ್ಸಸ್ 0 ಇದೆ. ಸೊ ಈ ಟರ್ಮ್ 0 ಪ್ಲಸ್ ಹಾಫ್ ಎಕ್ಸಲರೇಷನ್ ಎಷ್ಟಿದೆ,
ಇ ಬೈ ಎಮ್. ಟಿ ಎಷ್ಟಿದೆ? ಎಕ್ಸ್ ಬೈ ವಿ ನಾಟ್, ಅಂದರೆ ಅದರ ಸ್ಕ್ವೇರ್ ಟಿ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಬೈ ವಿ ನಾಟ್ ಸ್ಕ್ವೇರ್. ಸೊ y is equal to 1 divided by 2 e small e into capital E divided by m x square by v naught square. So this is the deflection. ನಮಗೆ ಬೇಕಾದ್ರೂ ಸಿಕ್ತೀಗ ಫಸ್ಟ್ ಪಾಯಿಂಟ್. ಸೊ y ಏನು ಡಿಸ್ಪ್ಲೇಸ್ಮೆಂಟ್ ಇತ್ತಲ್ಲ ಆ ಆನ್ಸರ್ ನಮಗೆ ಸಿಕ್ತು. ಫಸ್ಟ್ ಪಾರ್ಟ್ ಮುಗೀತು. ಇನ್ನು ಸೆಕೆಂಡ್ ಪಾರ್ಟ್ ನೋಡಿ. ಫಾರ್ ದಿಸ್ ಟೀಟಾಗೋಸ್ಕರ ನಾವೇನು ಮಾಡೋಣ, ಇದನ್ನೇ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಇವಾಗ ವೆಲಾಸಿಟಿ ಅಲ್ಲ, ಈಗ ಡಿಸ್ಪ್ಲೇಸ್ಮೆಂಟ್ ಇಕ್ವೇಷನ್ ಹಚ್ಚಿದ್ವಿ ನಾವು. ವೆಲಾಸಿಟಿ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಗೊತ್ತಿದೆಯಲ್ಲ. ಸೊ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಲಾಂಗ್ ಎಕ್ಸ್ ಅಂದರೆ ವಿ ಎಕ್ಸ್ ಯು ಎಕ್ಸ್ ಎ ಎಕ್ಸ್ ಆಗುತ್ತೆ. ಓಕೆ, ಸೊ ವಿ ಎಕ್ಸ್ ಇರಲಿ, ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಪ್ಲಸ್ acceleration ax equal to 0, ಈ ಟರ್ಮೇ 0. ಸೊ ವಿ ಎಕ್ಸ್ ಈಸ್ ಈಕ್ವಲ್ ಟು ವಿ ನಾಟ್. ಓಕೆನಾ, ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಸ್ಸು ವಿ ನಾಟ್ ಎಷ್ಟಿದೆಯಲ್ಲ ಅಷ್ಟೇ ಇರುತ್ತೆ, ಚೇಂಜ್ ಆಗಲ್ಲ ಅಂದಂಗೆ ಆಯಿತು. ಅದೇ ರೀತಿ ಈ ಕಡೆ ನೋಡಿ, ವಿ ವೈ ಈಸ್ ಈಕ್ವಲ್ ಟು ಯು ವೈ ಪ್ಲಸ್ ಎ ವೈ ಇಂಟು ಟಿ. ವಿ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡೋಣ. ಈಗ ಯು ವೈ ಎಷ್ಟಿದೆ? 0 ಇದೆ, ಪ್ಲಸ್ ಎ ವೈ ಇಲ್ಲಿದೆ. ಓಕೆ, ಇ ಇಂಟು ಇ divided by m t x by v naught. So velocity along y axis is equal to e x divided by m v naught. Okay, velocity along x axis ಸಿಕ್ತು, velocity along y axis ಸಿಕ್ತು. ಇವಾಗ ನಾವೇನು ಮಾಡಬೇಕು, ಅಡ್ಜಸ್ಟ್ಮೆಂಟು. ಈ ಡಯಾಗ್ರಾಮ್ ಏನಿದೆಯಲ್ಲ ಇದನ್ನು ನಾನು ಸ್ವಲ್ಪ ಸಪ್ರೇಟಾಗಿ ಇಲ್ಲಿ ತೆಗಿತೀನಿ ನೋಡಿ. ಓಕೆ, ಸೊ ಇದು ನಮ್ಮ ವಿ ಎಕ್ಸ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಸ್ ಇರಲಿ, ಇದು ವೆಲಾಸಿಟಿ ಅಲಾಂಗ್ ವೈ ಆಕ್ಸಸ್ ಇರಲಿ. ಇಲ್ಲಿ ನಮ್ಮ ಆ್ಯಂಗಲ್ ಟೀಟಾ. ಓಕೆ, ಟೀಟಾನೇ ನಮಗೆ ಬೇಕಾಗಿರೋದು ನೋಡಿ. ಈ ವೆಲಾಸಿಟಿ ಇಲ್ಲಿ ಒಂದು ಲೈನ್ ಎಳೆದಾಗ, ಓಕೆ, ಇದು ಸೇಮ್ ಅದ, ಪ್ಯಾರಲಲ್ ಇದೆ ಅಂದರೆ ಸೇಮ್ ಇರುತ್ತೆ. ಸೊ ಇದನ್ನೇ ನಾನು ವಿ ಐ ಅನ್ಬೋದಾ? ಓಕೆ, ಇದನ್ನು ನಾನು ಜಾಯಿನ್ ಮಾಡಿದಾಗ ಟ್ಯಾನ್ ಟೀಟಾ ಎಷ್ಟಾಗುತ್ತೆ ನೋಡಿ. ಇದು ನಮ್ಮದು ವಿ ವೈ, ಇದು ನಮ್ಮದು ವಿ ಎಕ್ಸ್. ಸೊ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ವೈ ಡಿವೈಡೆಡ್ ಬೈ ವಿ ಎಕ್ಸ್ ಆಗುತ್ತೆ. ವಿ ವೈ ಎಷ್ಟಿದೆ? ಇಷ್ಟಿದೆ. ಇ ಎಕ್ಸ್ ಡಿವೈಡೆಡ್ ಬೈ ಎಮ್ ವಿ ನಾಟ್. ವಿ ಎಕ್ಸ್ ಎಷ್ಟಿದೆ? ವಿ ನಾಟ್. ಅಂದರೆ ಡಿನಾಮಿನೇಟರಲ್ಲಿ ಇನ್ನೊಂದು ವಿ ನಾಟ್ ಬರಬೇಕು. ಸೊ ಇದನ್ನೇ ಸ್ಕ್ವೇರ್ ಮಾಡಿಬಿಟ್ಟೆ ಆನ್ಸರ್ ಸಿಕ್ತು. ಸೊ ದಿಸ್ ಈಸ್ ಅವರ್ ಟ್ಯಾನ್ ಟೀಟಾ. ಸೊ ಟೀಟಾ ನಮಗೆ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಸಿಕ್ತು. ಇದನ್ನೇ ಟ್ಯಾನ್ ಇನ್ವರ್ಸ್ ಆಫ್ ಇ ಎಕ್ಸ್ ಡಿವೈಡೆಡ್ ಬೈ ಎಮ್ ವಿ ನಾಟ್ ಸ್ಕ್ವೇರ್ ಅಂತ ನಾನು ಬರೀಬೋದು. ಓಕೆನಾ? ಸೊ ನೋಡಿ, ಇಷ್ಟೆಲ್ಲ ಸಾಲ್ವ್ ಮಾಡಿದ ಮೇಲೆ ಕಾನ್ಸೆಪ್ಟ್ ಏನಿದೆ ಇಲ್ಲಿ ಅಂದರೆ, ಈ ಡಿಫ್ಲೆಕ್ಷನ್ ಏನಿದೆ ಅಲ್ಲ, ಅಂದರೆ ಟ್ಯಾನ್ ಟೀಟಾ ಆಯಿತು. ಅದೇ ರೀತಿ ಇದು ಕೂಡ ಡಿಫ್ಲೆಕ್ಷನ್ನೇ, ಇದು ಕೂಡ ಡಿಫ್ಲೆಕ್ಷನ್ನೇ. ಇದು ಆ್ಯಂಗಲಲ್ಲಿದೆ, ಇದು ಆ್ಯಂಗಲಲ್ಲಿ ಇಲ್ಲ ಅಷ್ಟೇ. ಸೊ ಈ ಟೀಟಾ ಆಮೇಲೆ ಈ ವೈ ಇಲ್ಲಿ ನಾವು ನೋಡಿದಾಗ ಇ ಬೈ ಎಮ್ ಬರ್ತಾಯಿದೆ ಇಲ್ಲಿ. ಓಕೆ, ಅಂದರೆ ಚಾರ್ಜ್ ಬೈ ಮಾಸ್ ರೇಷಿಯೋ ಇಲ್ಲೂ ಬತ್ತು, ಆಮೇಲೆ ಅದೇ ರೀತಿ ಇಲ್ಲೂ ಕೂಡ ಬತ್ತು. ಓಕೆನಾ? ಅಂದರೆ ಚಾರ್ಜ್ ಬೈ ಮಾಸ್ ರೇಷಿಯೋ ಇನ್ಕ್ರೀಸ್ ಆದಾಗ ಡಿಫ್ಲೆಕ್ಷನ್ ಆಲ್ಸೋ ಇನ್ಕ್ರೀಸ್ ಆಗ್ತಾ ಇದೆ. ಅಂದರೆ ನೋಡಿ, ಎಲೆಕ್ಟ್ರಾನ್ದು ಮಾಸ್ ಕಡಿಮೆ ಆಯಿತು ಅಂದರೆ ಟ್ಯಾನ್ ಟೀಟಾ ಏನಾಗುತ್ತೆ? ಹೆಚ್ಚಾಗುತ್ತೆ. ಡಿಫ್ಲೆಕ್ಷನ್ ಜಾಸ್ತಿ ಆಗುತ್ತೆ ಮಾಸ್ ಕಡಿಮೆ ಆದರೆ, ರೈಟ್? ಸಪೋಸ್ ಚಾರ್ಜ್ ಜಾಸ್ತಿ ಇತ್ತಂದರೆ ಆವಾಗೂ ಕೂಡ ಡಿಫ್ಲೆಕ್ಷನ್ ಹೆಚ್ಚಾಗ್ತಾ ಇದೆ. ಓಕೆನಾ? ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ನೋಡಿ ನೀವು. ಚಾರ್ಜ್ ಬೈ ಮಾಸ್ ರೇಷಿಯೋ ಏನಿದೆ ಅಲ್ಲ, ಇಫ್ ಇ ಬೈ ಎಮ್ ಇನ್ಕ್ರೀಸಸ್, ಡಿಫ್ಲೆಕ್ಷನ್ ಆಲ್ಸೋ ಇನ್ಕ್ರೀಸಸ್. ಆಮೇಲೆ ಇನ್ನೊಂದು ವಿಷಯ, ಸರ್ ಏನಿದು ನೀವೆಲ್ಲ ಹೇಳ್ತಾ ಇದ್ದೀರಿ, ಬಟ್ ಇಲ್ಲಿ ಈ ಇಲೆಕ್ಟ್ರಾನ್ಗೆ ಗ್ರಾವಿಟೇಷನಲ್ ಫೋರ್ಸ ಕೆಳಗಡೆ ಜಗ್ಗಲ್ವಾ ಅಂತ. ಸೊ ನೋಡಿ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಟೇಕ್ ದಿಸ್ ಸೆಟಪ್. ಈ ಸೆಟಪ್ ಏನಿದೆಲ್ಲ ಇದನ್ನು ನೀವು ಗ್ರಾವಿಟಿ ಫ್ರೀ ಸ್ಪೇಸಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆನಾ? ಅಲ್ಲಿ ಗ್ರಾವಿಟಿ ಇಲ್ಲ ಅಂತ ಅಂದ್ಕೊಂಡ್ಬಿಡಿ. ಅದಾದ ನಂತರ ಇದನ್ನೆಲ್ಲ ಸಾಲ್ವ್ ಮಾಡಿ. ಓಕೆ, ಸೊ ಈ ರೀತಿ ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ನಾವು ಬೋರ್ಡ್ ಎನ್ ಸಿ ಆರ್ ಟಿಲಿರುವಂಥ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಇದು ಇಷ್ಟು.
ಇದಕ್ಕೆ ಸೊಲ್ಯೂಷನ್ ಟ್ಯಾನ್ ಥೀಟಾನು ಸಿಕ್ತು, ವಾಯ್ನೂ ಸಿಕ್ತು. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವಶನ್ನು. ಸೊ ಈ ಕ್ವಶನ್ನು NCERT ಬೇಸ್ಡ್ ಕ್ವಶನ್ ಇದು. ಸೊ ನೋಡಿ ಏನು ಹೇಳ್ತಾರೆ ಕ್ವಶನ್ನು, ಎರಡು ಪ್ಲೇಟ್ ಇವೆ, ಈ ಪ್ಲೇಟು ಪಾಸಿಟಿವ್ ಚಾರ್ಜ್, ಈ ಪ್ಲೇಟು ನೆಗೆಟಿವ್ಲಿ ಚಾರ್ಜ್, 3 ಚಾರ್ಜ್ ಪಾರ್ಟಿಕಲ್ ಇವೆ ಇಲ್ಲಿ. ಓಕೆ, ಇದನ್ನು ಫಸ್ಟ್ ಪಾರ್ಟಿಕಲ್ ಅಂತ ಕರಿತೀನಿ, ಇದು ಸೆಕೆಂಡ್, ಇದು ಥರ್ಡ್ ಪಾರ್ಟಿಕಲ್. ಓಕೆನಾ, ಈ ರೀತಿ ಇದ್ರ ವೇರಿಯೇಷನ್ ಆಗಿದೆ. ಕ್ವಶನ್ ಏನು ಕೇಳ್ತಾರಪ್ಪ ಅಂತಂದರೆ, ಮೊದಲನೇ ಚಾರ್ಜು, ಎರಡನೇ ಚಾರ್ಜು, ಮೂರನೇ ಚಾರ್ಜು, ಯಾವ ಚಾರ್ಜ್ ಪಾಸಿಟಿವ್ ಇದೆ, ಯಾವ ಚಾರ್ಜ್ ನೆಗೆಟಿವ್ಲಿ ಚಾರ್ಜ್ ಆಗಿದೆ, ಅದಾದ ಮೇಲೆ ಹೂಸ್ ಈ 3 ಚಾರ್ಜ್ಗಳಲ್ಲಿ ಯಾವುದರ ಚಾರ್ಜ್ ಬೈ ಮಾಸ್ ರೇಷಿಯೋ ಹೈಯೆಸ್ಟ್ ಆಗಿದೆ. ಓಕೆನಾ, ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ನೋಡಿ, ಫಸ್ಟ್ ಚಾರ್ಜು ಪಾಸಿಟಿವ್ ಕಡೆ ಡಿಫ್ಲೆಕ್ಟ್ ಆಗಿದೆ, ಅಂದರೆ ಫಸ್ಟ್ ಚಾರ್ಜ್ ಇಸ್ ನೆಗೆಟಿವ್. ಓಕೆನಾ, ಎರಡನೇ ಚಾರ್ಜ್ ಕೂಡ ಪಾಸಿಟಿವ್ ಪ್ಲೇಟ್ ಕಡೆ ಡಿಫ್ಲೆಕ್ಟ್ ಆಗಿದೆ, ಸೊ ಅದು ಕೂಡ ನೆಗೆಟಿವ್. ಬಟ್ ಮೂರನೇ ಚಾರ್ಜು ನೆಗೆಟಿವ್ ಪ್ಲೇಟ್ ಇದೆಯಲ್ಲ ಅದರ ಕಡೆ ಡಿಫ್ಲೆಕ್ಟ್ ಆಗಿದೆ. ದ್ಯಾಟ್ ಮೀನ್ಸ್ ಥರ್ಡ್ ಚಾರ್ಜ್ ಈಸ್ ಪಾಸಿಟಿವ್. ಓಕೆನಾ, ನೆಕ್ಸ್ಟ್ ಪಾರ್ಟ್ ಏನು ಕೇಳ್ತಾರೆ, ಹೂಸ್ E/m ಈಸ್ ಮ್ಯಾಕ್ಸಿಮಮ್. ಯಾವುದ್ರದ್ದು ಈ 3 ಚಾರ್ಜ್ಗಳಲ್ಲಿ ಯಾವ ಚಾರ್ಜ್ E/m ಈಸ್ ಮ್ಯಾಕ್ಸಿಮಮ್. ಸೊ ನೋಡಿ, ಆಗಲೇ ಹೇಳಿದೆ ಡೆರಿವೇಷನು, y = ಏನು ಬಂದಿತ್ತು ನಮ್ಮದು, y = 1/2 E/m x² / ಸೊ ದಿಸ್ ಈಸ್ ಚಾರ್ಜ್ ಬೈ ಮಾಸ್ ರೇಷಿಯೋ. ಓಕೆನಾ, ಚಾರ್ಜ್ ಬೈ ಮಾಸ್ ರೇಷಿಯೋ ಇನ್ಕ್ರೀಸಸ್, y ಆಲ್ಸೋ ಇನ್ಕ್ರೀಸಸ್. ಓಕೆನಾ, ಸೊ ಈ 3 ಚಾರ್ಜಿಂದ ಡಿವಿಯೇಷನ್ ನೋಡಿದಾಗ, ಡಿಫ್ಲೆಕ್ಷನ್ ನೋಡಿದಾಗ ಯಾವ ಚಾರ್ಜ್ದು y ಅಂದರೆ ಡಿಸ್ಪ್ಲೇಸ್ಮೆಂಟು ಮ್ಯಾಕ್ಸಿಮಮ್ ಇದೆ, ಡಿಫ್ಲೆಕ್ಷನ್ ಯಾವ್ದು ಮ್ಯಾಕ್ಸಿಮಮ್ ಇದೆ, ಇದು ಮ್ಯಾಕ್ಸಿಮಮ್ ಇದೆ. ಓಕೆನಾ, ಸೊ ನೋಡಿ ಇದು ಮ್ಯಾಕ್ಸಿಮಮ್ ಇದೆ, ಇವು ಮಿನಿಮಮ್, ಇವು ಮ್ಯಾಕ್ಸಿಮಮ್ ಯಾವುದಿದೆ, ಥರ್ಡ್ ಚಾರ್ಜ್ ಇದೆ. ಸೊ E/m ಈಸ್ ಮ್ಯಾಕ್ಸಿಮಮ್ ಫಾರ್ ಥರ್ಡ್ ಚಾರ್ಜ್. ಓಕೆನಾ, ಆನ್ಸರ್ ಇದರದ್ದು ಥರ್ಡ್ ಚಾರ್ಜ್. ಸೊ ದ್ಯಾಟ್ಸ್ ಆಲ್, ಕ್ವಶನ್ಗೆ ಸೊಲ್ಯೂಷನ್ ಮುಗೀತು. ಓಕೆನಾ, ಸೊ ನಮ್ಮ ನೆಕ್ಸ್ಟ್ ಕ್ವಶನ್ನು. ಸೊ ನೋಡಿ, ಒಂದು ಪ್ಲೇಟ್ ಇದೆ, ಈ ಪ್ಲೇಟು ಪಾಸಿಟಿವ್ಲಿ ಚಾರ್ಜ್ಡು, ಈ ಪ್ಲೇಟು ನೆಗೆಟಿವ್ಲಿ ಚಾರ್ಜ್ಡು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಆ ಎಲೆಕ್ಟ್ರಿಕ್ ಫೀಲ್ಡ್ E ಅಂತ ಅಂದ್ಕೊಂಡಿದ್ದೀನಿ. ಸೊ ಎರಡು ಪ್ಲೇಟ್ ನಡುವಿನ ಡಿಸ್ಟೆನ್ಸು D, ಪ್ಲೇಟದ ಲೆಂತ್ ಏನಿದೆಯಲ್ಲ ಅದು L. ಓಕೆನಾ, ಸೊ ಇವಾಗ ಇಲ್ಲಿ ಒಂದು ಚಾರ್ಜ್ Q, ಈ ಚಾರ್ಜ್ ಪಾಸಿಟಿವ್ ಇದೆ, ಈ ಚಾರ್ಜ್ Q ಆಫ್ ಮಾಸ್ M, ಇದಕ್ಕೆ ಇನಿಷಿಯಲ್ ವೆಲಾಸಿಟಿ ಇದೆ V0. ಪ್ಲೇಟ್ಗಳ ನಡುವೆ ಮಿಡ್ ಪಾಯಿಂಟಲ್ಲಿದೆ, ನಾನು D/2 ಅಂತ ತೊಗೊಂಡಿನಿ, ಬೇಕಾದರೆ ಬೇರೆ ಡಿಸ್ಟೆನ್ಸು ತೊಗೋಬೋದು, D/2 D/3. ಓಕೆನಾ, ಇಲ್ಲಿ ಇರ್ಬೋದು, ಈ ಪಾಯಿಂಟಲ್ಲಿ ಅಥವಾ ಈ ಪಾಯಿಂಟಲ್ಲಿ ಇರ್ಬೋದು, ಎಲ್ಲೂ ಇರ್ಬೋದು. ಸೊ ಇವಾಗ ಈ ಒಂದು ಎಕ್ಸಾಂಪಲ್ಲಿ ಮಿಡಲಲ್ಲಿದೆ. ಓಕೆ, ಮತ್ತು ಈ ಹೋಲ್ ಅಪರೇಟಸ್ ಏನಿದೆಯಲ್ಲ, ಇದೇನಿದೆಯಲ್ಲ ಸಿಸ್ಟಮು, ಇದು ಸೆಟಪ್ ಆಗಿದೆ ಎಲ್ಲಿ, ಗ್ರಾವಿಟಿ ಫ್ರೀ ಸ್ಪೇಸ್. ಓಕೆನಾ, ಮತ್ತು ಗ್ರಾವಿಟಿ ಇತ್ತಂದರೆ F = mg ಫೋರ್ಸ್ ಕೂಡ ಆ್ಯಕ್ಟ್ ಮಾಡಬೇಕಾಗುತ್ತೆ. ಸಪೋಸ್ mg ಆ್ಯಕ್ಟ್ ಆದರೆ ಹೋಲ್ ಮೋಷನ್ ಏನಿದೆಯಲ್ಲ ಚಾರ್ಜ್ದು ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೆ ದಿಸ್ ಈಸ್ ಗ್ರಾವಿಟಿ ಫ್ರೀ ಸ್ಪೇಸ್. ಓಕೆ, ಗ್ರಾವಿಟಿ ಇಲ್ಲ, ರೈಟ್. ಓಕೆ, ಸೊ ಇವಾಗ ನೋಡಿ, ಈ ಚಾರ್ಜ್ದು ಏನು ಇನಿಷಿಯಲ್ ವೆಲಾಸಿಟಿ V0 ಇದೆಯಲ್ಲ, ಡಿಪೆಂಡ್ ಅಪಾನ್ ವೆಲಾಸಿಟಿ V0 ಈ ಚಾರ್ಜ್ ಡಿವಿಯೇಷನ್ ಇದೆ. ಓಕೆನಾ, V0 ನಾನು ಮೂರು ಡಿಫ್ರೆಂಟ್ ವ್ಯಾಲ್ಯೂಗೆ ಡಿವೈಡ್ ಮಾಡ್ತೀನಿ. ಒಂದು ಬಿಲೋ ಲೋವರ್ ವೆಲಾಸಿಟಿ, ಒಂದು ಆ್ಯಾವ್ರೇಜ್ ವೆಲಾಸಿಟಿ, ಇನ್ನೊಂದು ಹೈಯರ್ ವೆಲಾಸಿಟಿ. ಲೋವರ್ ವೆಲಾಸಿಟಿ ಇದ್ದಾಗ ಈ ನೆಗೆಟಿವ್ ಚಾರ್ಜ್ ಈ ಪಾಸಿಟಿವ್ ಚಾರ್ಜನ್ನು ಬೇಗ ಅಟ್ಯಾಕ್ ಮಾಡಿ ಪ್ಲೇಟ್ನ ಒಳಗಡೆ ಭಾಳ ಮಾಡಿ ಇಷ್ಟರೊಳಗೆ ಈ ಡಿಸ್ಟೆನ್ಸ್ ಒಳಗಡೆನೇ ಅಟ್ಯಾಕ್ ಮಾಡಿಬಿಡುತ್ತೆ. ಸಪೋಸ್ ಆ್ಯಾವ್ರೇಜ್ ವೆಲಾಸಿಟಿ ಇತ್ತಂದರೆ ಈ ಡಿವಿಯೇಷನ್ ಒಂದು ಸ್ವಲ್ಪ ಈ ಕಡೆಗೆ ಪ್ಲೇಟಲ್ಲಿ ಇಲ್ಲಿ ಅಟ್ರಾಕ್ಟ್ ಆಗುತ್ತೆ. ತುಂಬ ಹೈ ವೆಲಾಸಿಟಿ ಇತ್ತಪ್ಪ ಅಂತಂದರೆ ಆವಾಗ ಈ ಚಾರ್ಜ್ ಪಾರ್ಟಿಕಲು ಪ್ಲೇಟನ್ನು ದಾಟಿ ಈ ಕಡೆ ಬಂದು ಡಿವಿಯೇಟ್ ಆಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ. ಓಕೆನಾ, ಸೊ ವೆಲಾಸಿಟಿ ಮೇಲೆ ಡಿಪೆಂಡ್ ಆಗಿದೆ. ನಮಗೇನು ಕ್ವಶನ್ ಕೇಳ್ತಾರೆ ಇವರು, ಫೈಂಡ್ ಮಿನಿಮಮ್ ವ್ಯಾಲ್ಯೂ ಫಾರ್ V0 ಸಚ್ ದ್ಯಾಟ್ ಚಾರ್ಜ್ Q ಜಸ್ಟ್ ಕ್ರಾಸಸ್ ದ ಪ್ಲೇಟ್. ನೋಡಿದ್ರೆ ಜಸ್ಟ್ ಈ ಪ್ಲೇಟನ್ನು ಕ್ರಾಸ್ ಮಾಡಬೇಕು, ಅಂದರೆ ನಮ್ಮ ಡಿಸ್ಟೆನ್ಸ್ ಯಾವ ರೀತಿ ಇದೆ, ನಮ್ಮ ಮೋಷನ್ನು ಸಿ ಓಕೆ ಈ ರೀತಿ ಇದೆ, ಜಸ್ಟ್ ಈ ಪ್ಲೇಟನ್ನು ಕ್ರಾಸ್ ಮಾಡಬೇಕು. ಹಾಗಾದರೆ V0 ವ್ಯಾಲ್ಯೂ ಎಷ್ಟಿರಬೇಕು ಅನ್ನೋದು ಈ ಕ್ವಶನ್ನು. ಓಕೆನಾ, ಸೊ ಓಕೆ, ಆ್ಯಸ್ ಯೂಸ್ವಲ್ ನಾವು ಮಾಡೋಣ. ಸೊ ಫೋರ್ಸ್, ಈಗ ನೋಡಿ ಚಾರ್ಜ್ Q ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದೆ. ಪಾಸಿಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ಸೇಮ್ ಆ್ಯಸ್ ಫೋರ್ಸ್ ಡೈರೆಕ್ಷನು, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಸೇಮ್ ಇರುತ್ತೆ. ಅಂದರೆ ಫೋರ್ಸ್ ಎಲ್ಲಿ ಆ್ಯಕ್ಟ್ ಆಗುತ್ತೆ, ಇಲ್ಲಿ ಆ್ಯಕ್ಟ್ ಆಗುತ್ತೆ. ದಿಸ್ ಈಸ್ ಅವರ್ F. ಓಕೆನಾ, ಈ F ಯಾವ ಆಕ್ಸಸ್ಸು, Y ಆಕ್ಸಸ್. Fy = Q × E.
ಓಕೆ, ಪ್ರಿವಿಯಸ್ ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ರೀತಿ. ಅದಾದಮೇಲೆ ಎ ವೈ ಎಕ್ಸಲರೇಷನ್ ಅಲಾಂಗ್ ವೈ ಆಕ್ಸಸ್ಸು ಎಫ್ ಇಸ್ ಈಕ್ವಲ್ ಟು ಎಮ್ ಎ ಇಸ್ ಈಕ್ವಲ್ ಟು ಎಫ್ ಬೈ ಎಮ್. ಎಫ್ ಎಷ್ಟಿದೆ? ಕ್ಯೂ ಇ ಡಿವೈಡೆಡ್ ಬೈ ಮಾಸ್. ಅದೇ ರೀತಿ ಎಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಸ್ ಈಸ್ 0. ಓಕೆನಾ, ಪ್ರಿವಿಯಸ್ ಪ್ರಾಬ್ಲಮ್ ಥರನೇ ಸ್ಟೆಪ್ ಬೈ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ನಾವೇನು ಮಾಡಬೇಕು, ಮತ್ತೆ ಈ ಇಡೀ ಮೋಷನನ್ನು ನಾವು ಎಕ್ಸ್ ಆಕ್ಸಸ್ ಮತ್ತು ವೈ ಆಕ್ಸಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಡಿವೈಡ್ ಮಾಡಬೇಕು. ಓಕೆನಾ, ಸೊ ಇಲ್ಲಿ ಮಾಡೋಣ. ಇದು ನಮ್ಮ ಎಕ್ಸ್ ಆಕ್ಸಸ್ಸು, ಇದು ನಮ್ಮ ವೈ ಆಕ್ಸಸ್ಸು. ಓಕೆನಾ, ಸೊ ನೋಡಿ, ಅಲಾಂಗ್ ಎಕ್ಸ್ ಆಕ್ಸಸ್ಸು ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ಯು ಎಕ್ಸ್, ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಸ್ ಯು ಎಕ್ಸ್ ಈಸ್ ಈಕ್ವಲ್ ಟು ವಿ ನಾಟ್ ಇದೆ. ಎಕ್ಸಲರೇಷನ್ ಅಲಾಂಗ್ ಎಕ್ಸ್ ಆಕ್ಸಸ್ಸು 0 ಇದೆ. ಓಕೆನಾ, ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಸ್ಸನ್ನು ಎಸ್ ಎಕ್ಸ್ ಅಂತ ಕರಿತೀನಿ. ಕ್ವಶನ್ ಪ್ರಕಾರ ನಮಗೇನಿದೆ, ಯಾವ ಡಿಸ್ಟೆನ್ಸ್ ಬೇಕಾಗಿದೆ ನಮಗೆ? ಲೆಂತ್. ನೋಡಿದ್ರಾ, ಇಲ್ಲಿಂದ ಇಲ್ಲಿವರೆಗೆ ಕ್ರಾಸ್ ಆಗಬೇಕು. ಸೊ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿರುತ್ತೆ? ಈ ಎಲ್ ಇದೆಯಲ್ಲ, ಎಲ್ಗಿಂತ ಸ್ವಲ್ಪ ಜಾಸ್ತಿ. ಓಕೆನಾ, ಅಷ್ಟು ಸಿಕ್ತಂದರೆ ನಮ್ಗೆ ವೆಲಾಸಿಟಿ ಆ ಡಿಸ್ಟೆನ್ಸ್ಗೆ ನಮ್ಗೆ ವೆಲಾಸಿಟಿ ಬೇಕು. ಅಂದರೆ ಎಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಎಲ್. ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ಎಕ್ಸ್ ಆಕ್ಸಸ್ಸು ಎಲ್ಗಿಂತ ದೊಡ್ಡದಾದಮೇಲೆ ಎಷ್ಟು ವ್ಯಾಲ್ಯೂ ಇರುತ್ತಲ್ಲ ಅಷ್ಟು ವ್ಯಾಲ್ಯೂಗೆ ನಮಗೆ ವಿ ನಾಟ್ ಬೇಕಾಗಿದೆ ಅನ್ನೋದು ಕ್ವಶನ್ ಅದೇ ಕೇಳಿದ್ದಾರೆ ಅವರು. ಓಕೆನಾ, ನೆಕ್ಸ್ಟ್ ಟೈಮ್ ಟಿ ಅಂತ ಇರಲಿ. ಓಕೆ, ಇವಾಗ ನೋಡಿ ವೈ ಆಕ್ಸಸ್ಗೆ ಬರೋಣ ಈಗ. ಸೊ ನೋಡಿ, ಯು ವೈ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಸ್ 0 ಇದೆ. ಓಕೆನಾ, ಎಕ್ಸಲರೇಷನ್ ಅಲಾಂಗ್ ವೈ ಆಕ್ಸಸ್ಸು ಕ್ಯೂ ಇ ಬೈ ಎಮ್ ನೋಡಿ. ಪ್ರಿವಿಯಸ್ ಫಸ್ಟ್ ಪ್ರಾಬ್ಲಮಲ್ಲಿ ಸ್ಮಾಲ್ ಇ ಇಂಟು ಕ್ಯಾಪಿಟಲ್ ಇ ಬೈ ಎಮ್ ಬರ್ತಿತ್ತು. ಸ್ಮಾಲ್ ಇ ಯಾಕೆ? ಬಿಕಾಸ್ ಆವಾಗ ನಾವು ಇಲೆಕ್ಟ್ರಾನ್ ತೊಗೊಂಡಿದ್ವಿ, ಅದು ನೆಗೆಟಿವ್ಲಿ ಚಾರ್ಜ್. ಬಟ್ ಇಲ್ಲಿ ಇದು ಪಾಸಿಟಿವ್ ಚಾರ್ಜ್ ಇದೆ. ಓಕೆನಾ, ಪ್ಲಸ್ ಕ್ಯೂ ಬರೋ ಬದಲಿ ನಾವು ಅದರ ಮ್ಯಾಗ್ನಿಟ್ಯೂಡ್ ತೊಗೊಂಡು ಕ್ಯೂ ಅಂತ ಬರಿತಾ ಇದ್ದೀವಿ ಅಷ್ಟೇ. ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್ ಅಲಾಂಗ್ ವೈ ಆಕ್ಸಸ್ ನೋಡಿ, ಇಲ್ಲಿಂದ ಈ ರೀತಿ ಎಕ್ಸ್ ಆಕ್ಸನ್ನು ದಾಟಬೇಕು. ಬಟ್ ವೈ ಆಕ್ಸಸ್ ಇಲ್ಲಿ ಬಂದಾಗ ಈ ಪಾಯಿಂಟ್ದಿಂದ ವೈ ಆಕ್ಸಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ ಇಲ್ಲಿಂದ ಇಲ್ಲಿ. ಓಕೆನಾ, ಸೊ ವೈ ಆಕ್ಸಸ್ಸಲ್ಲಿ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ? D/2. ಮಿಡ್ ಪಾಯಿಂಟಲ್ಲಿ ಇಟ್ಟಿದ್ದಾವಲ್ಲ ನಾವು. ಸೊ dy ಈಸ್ ಈಕ್ವಲ್ ಟು D/2. ಇವಾಗ ನಾವು ಇಕ್ವೇಷನ್ ಆಫ್ ಮೋಷನ್ ಅಪ್ಲೈ ಮಾಡೋಣ. S ಈಸ್ ಈಕ್ವಲ್ ಟು ut ಪ್ಲಸ್ ಹಾಫ್ at². sy uy ay. ಓಕೆ, sy ಎಷ್ಟಿದೆ? D/2. uy ಅಂತೂ 0 ಇದೆ, ಸೊ ಅದು 0 ಇರಲಿ. ಪ್ಲಸ್ ಹಾಫ್ ay QE/m ಇಂಟು t². ಈ ಇಕ್ವೇಷನಿಂದ ನಮಗೆ ಟೈಮ್ ಟಿ ವ್ಯಾಲ್ಯೂ ಸಿಗುತ್ತೆ. ಎಷ್ಟು ಬರುತ್ತೆ? E2 ಕ್ಯಾನ್ಸಲ್ ಆಗುತ್ತೆ. md ಡಿವೈಡೆಡ್ ಬೈ QE ಅಂಡರ್ ರೂಟ್. ಓಕೆನಾ, md ಡಿವೈಡೆಡ್ ಬೈ QE ಅಂಡರ್ ರೂಟ್. ಸರಿ, ಸೊ ಈ ಟಿ ವ್ಯಾಲ್ಯೂ ನಮಗೆ ಸಿಕ್ತೀಗ. ಅದೇ ರೀತಿ ಈಗ ಈ ಇಕ್ವೇಷನ್ ಆಫ್ ಮೋಷನನ್ನು ಎಕ್ಸ್ ಆಕ್ಸಸ್ಗೂ ಅಪ್ಲೈ ಮಾಡೋಣ. ಸೊ ಎಸ್ ಎಕ್ಸ್ ಈಸ್ ಈಕ್ವಲ್ ಟು ಯು ಎಕ್ಸ್ ಟಿ ಪ್ಲಸ್ ಹಾಫ್ axt². ಓಕೆನಾ, ದಿಸ್ ಈಸ್ ಈಕ್ವಲ್ ಟು ನೋಡಿ ಯು ಎಕ್ಸು ವಿ ನಾಟ್ ಇದೆ. ಓಕೆನಾ, ಎಸ್ ಎಕ್ಸ್ ಈಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ax ಅಂತೂ 0 ಇದೆ, ಸೊ 0 ವ್ಯಾಲ್ಯೂ ಇಂಟು ಟಿ. ಓಕೆನಾ, ಸೊ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ವಿ ನಾಟ್ ಟಿ ಆದರೆ ಈ ಇಕ್ವೇಷನ್ ಮತ್ತು ಈ ಇಕ್ವೇಷನ್ ಕಂಪೇರ್ ಮಾಡಿದಾಗ ವಿ ನಾಟ್ ಇಂಟು ಟಿ ಈಸ್ ಆಲ್ಸೋ ಮಸ್ಟ್ ಗ್ರೇಟರ್ ದೆನ್ ಎಲ್ ಆಗಬೇಕು. ಓಕೆನಾ, ನೋಡಿ ಎಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಎಲ್, ಎಸ್ ಎಕ್ಸ್ ಈಸ್ ಈಕ್ವಲ್ ಟು ವಿ ನಾಟ್ ಇಂಟು ಟಿ, ಸೊ ವಿ ನಾಟ್ ಇಂಟು ಟಿ ಈಸ್ ಗ್ರೇಟರ್ ದೆನ್ ಎಲ್. ಓಕೆನಾ, ಇವಾಗ ಈ ಟಿಯಲ್ಲಿ ಈ ವ್ಯಾಲ್ಯೂನ ನಾವು ತುಂಬೋಣ ಈಗ. ಸೊ ವಿ ನಾಟ್ ಇಂಟು ಟಿ ವ್ಯಾಲ್ಯೂ ಎಷ್ಟಿದೆ? ಸ್ಕ್ವೇರ್ ರೂಟ್ ಆಫ್ md ಅಪಾನ್ QE ಈಸ್ ಗ್ರೇಟರ್ ದೆನ್ ಎಲ್. ಸೊ ವಿ ನಾಟ್ ಈಸ್ ಈಕ್ವಲ್ ಟು ವಿ ನಾಟ್ ಈಸ್ ಗ್ರೇಟರ್ ದೆನ್, ಈ ಟರ್ಮನ್ನು ಈ ಕಡೆ ತೊಗೊಂಡೋದಾಗ ಮೇಲೆ ಕ್ಯೂ ಎ ಆಗುತ್ತೆ, ಕೆಳಗಡೆ m ಇಂಟು ಡಿ ಆಗುತ್ತೆ. ಸೊ ಎಲ್ ಇಂಟು ಸ್ಕ್ವೇರ್ ರೂಟ್ ಆಫ್ QE ಅಪಾನ್ md. ಸೊ ನೋಡಿ ವಿ ನಾಟ್ ನಂಗೆ ಬೇಕಾಗಿರೋದೇ ಅದೇ. ಓಕೆನಾ, ವ್ಯಾಲ್ಯೂ ಫಾರ್ ವಿ ನಾಟ್ ಬೇಕಾಗಿದೆ. ಸೊ ವಿ ನಾಟ್ ಎಷ್ಟಾಗಿದೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಎಲ್ ಇಂಟು QE ರೂಟ್ ಆಫ್ QE/md. ಇದಕ್ಕಿಂತ ಗ್ರೇಟರ್ ಆಗಬೇಕು ಅಂದಾಗ ನಮ್ಮ ಚಾರ್ಜ್ ಕ್ಯೂ ಜಸ್ಟ್ ಕ್ರಾಸಸ್ ದ ಪ್ಲೇಟ್. ಓಕೆನಾ, ಗ್ರೇಟರ್ ದ್ಯಾನ್ ದಿಸ್ ಆಗಬೇಕು ಅಥವಾ ಈಕ್ವಲ್ ಆದರೂ ನಡೆಯುತ್ತೆ. ಸೊ ದಿಸ್ ಈಸ್ ದ ಮಿನಿಮಮ್ ವ್ಯಾಲ್ಯೂ. ಓಕೆನಾ,
the minimum value of V naught must be this, so that this charge Q just crosses the plate. ಸೊ ಇದೇ ನಮ್ಮ ಆನ್ಸರ್. ಓಕೆನಾ. ಗ್ರೇಟರ್ ದ್ಯಾನ್ ನೋಡಿ ಎಲ್ ಅಂತೂ ಇಷ್ಟಿದೆ. ಓಕೆನಾ. ಎಲ್ ಅಂತೂ ಇಷ್ಟು ಕ್ರಾಸ್ ಆಗಲೇಬೇಕು, ಅದರ ಜೊತೆಗೆ ಏನು ಮಲ್ಟಿಪ್ಲೈ ಆಗಬೇಕು ಇಷ್ಟು ಅಂದಾಗ ಜಸ್ಟ್ ಕ್ರಾಸಸ್ ದ ಪ್ಲೇಟ್ ನಮಗೆ ವ್ಯಾಲ್ಯೂ ಸಿಕ್ಬಿಡುತ್ತೆ. ಸೊ ಇಂಪಾರ್ಟೆಂಟ್ ಫಾರ್ JEE. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಓಕೆ, ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆನಾ. ಸೊ ಈಗ ನೋಡಿ ಫೋರ್ತ್ ಕ್ವಶನು. ಸೊ ಈ ಕ್ವಶನು ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ಬೇಸ್ ಆಗಿದೆ. ಸೊ ನೋಡಿ ಏನೇನಿದೆ, ಮತ್ತೆ ಪ್ಲೇಟ್ ಇದೆ, ಪಾಸಿಟಿವ್ಲಿ ಚಾರ್ಜು, ನೆಗೆಟಿವ್ಲಿ ಚಾರ್ಜು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆ, ಎರಡು ಪ್ಲೇಟ್ಗಳ ನಡುವೆ ಸಪ್ರೇಷನ್ನು D ಇದೆ. ಓಕೆನಾ. ನೆಕ್ಸ್ಟು ಇದು ನಮ್ಮ ಒಂದು ಪಾರ್ಟಿಕಲು ಅಥವಾ ಒಂದು ಚಾರ್ಜ್, ಪಾಸಿಟಿವ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಅದರ ಮಾಸ್ ಎಮ್ಮು, Q ಈಸ್ ಇನಿಷಿಯಲ್ ವೆಲಾಸಿಟಿ. ಈ ಪಾರ್ಟಿಕಲನ್ನು ನಾವು ಥ್ರೋ ಮಾಡಿದಾಗ, ಓಕೆನಾ, ಯಾವ ಆ್ಯಂಗಲ್ ಮೇಲೆ ಥ್ರೋ ಮಾಡ್ತೀವಿ, 37 ಡಿಗ್ರಿ ಆ್ಯಂಗಲ್ ಮೇಲೆ ಥ್ರೋ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಆವಾಗ ಕ್ವಶನ್ ಏನು ಕೇಳ್ತಾರೆ, ಫೈಂಡ್ ಯು ಸಚ್ ದ್ಯಾಟ್ ಇಟ್ ಜಸ್ಟ್ ಟಚಸ್ ದ ಅಪ್ಪರ್ ಪ್ಲೇಟ್. ಓಕೆನಾ. ಯಾವ ರೀತಿ ಥ್ರೋ ಮಾಡಬೇಕು, 37 ಡಿಗ್ರಿ ಆ್ಯಂಗಲಲ್ಲೇ ಥ್ರೋ ಮಾಡಬೇಕು, ಪ್ಲಸ್ ಮತ್ತೊಂದು ಕಂಡೀಷನ್ ಏನು, ಜಸ್ಟ್ ಟಚ್ ಆಗಬೇಕು. ಅಂದರೆ ನೋಡಿ ಯಾವ ರೀತಿ, ಈ ರೀತಿ ಹೋಗಿ ಜಸ್ಟ್ ಇದನ್ನು ಟಚ್ ಮಾಡಬೇಕು, ಟಚ್ ಮಾಡಿ ಮತ್ತೆ ಈ ಕಡೆ ಬೀಳಬೇಕು. ಓಕೆನಾ. ಜಸ್ಟ್ ಟಚಸ್. ಸೊ ನೋಡಿ ಕ್ಲಿಯರ್ಲಿ ಫಿಗರ್ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ, ಇಲ್ಲಿರೋ ಪಾರ್ಟಿಕಲು ಜಸ್ಟ್ ಅಪ್ಪರ್ ಪ್ಲೇಟನ್ನು ಟಚ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗಬೇಕು, D. ಅಂದರೆ ಹೈಟ್ ಎಷ್ಟಿದೆ, ಈ ಹೈಟ್ ಏನಿದೆ ಮ್ಯಾಕ್ಸಿಮಮ್ ಹೈಟ್ ಏನಿದೆ ಪ್ರೊಜೆಕ್ಟೈಲ್ ಮೋಷನ್ದು ಮ್ಯಾಕ್ಸಿಮಮ್ ಹೈಟ್ ಬರುತ್ತೆ. ಓಕೆನಾ. H ಮ್ಯಾಕ್ಸ್ ಗೊತ್ತಿದೆ ನಮಗೆ. ಮ್ಯಾಕ್ಸಿಮಮ್ ಹೈಟ್ ಎಷ್ಟಿದೆ, U², ಫಸ್ಟ್ PUC ಅಲ್ಲಿ ಕಲ್ತಿದ್ರೆ ನೀವು, U² sin² θ ಡಿವೈಡೆಡ್ ಬೈ 2G. ಸೊ ದಿಸ್ ಈಸ್ ಅವರ್ H ಮ್ಯಾಕ್ಸ್. ಓಕೆನಾ. H ಮ್ಯಾಕ್ಸ್ ಜಸ್ಟ್ ಟಚ್ ಮಾಡಿ ವಾಪಸ್ ಮತ್ತೆ ಕೆಳಗೆ ಬೀಳಬೇಕಪ್ಪ ಅಂತಂದರೆ H ಮ್ಯಾಕ್ಸ್ ಮಸ್ಟ್ ಬಿ ಈಕ್ವಲ್ ಟು D. ಓಕೆನಾ. ಅಂದಾಗ ಮಾತ್ರ ಇದು ಜಸ್ಟ್ ಟಚ್ ಆಗ್ಬೋದು. ಡಿಗಿಂತ ಕಡಿಮೆ ಇತ್ತಂದರೆ ವಿದೌಟ್ ಟಚಿಂಗ್ ಕೆಳಗಡೆ ಬೀಳುತ್ತೆ. ಡಿಗಿಂತ ಮ್ಯಾಕ್ಸಿಮಮ್ ಇತ್ತಂದರೆ ಟಚ್ ಮಾಡಿ ಮತ್ತೆ ಮೇಲೆ ಹೋಗಿ ಅದನ್ನು ಪ್ಲೇಟನ್ನು ಕ್ರಾಸ್ ಮಾಡಿ ಕೆಳಗಡೆ ಬೀಳುತ್ತೆ. ಬಟ್ ಅವ್ರೇನು ಕೇಳಿದ್ದಾರೆ, ಜಸ್ಟ್ ಟಚಸ್ ಅಂದರೆ H ಮ್ಯಾಕ್ಸ್ ಮಸ್ಟ್ ಬಿ ಈಕ್ವಲ್ ಟು D. ಇದು ಅವ್ರಿಗೆ ಕೊಟ್ಟಿರೋ ಕಂಡೀಷನ್. ದಿಸ್ ಈಸ್ ಹೌ ಥಿಂಗ್ಸ್ ವರ್ಕ್ ಹಿಯರ್. ಓಕೆನಾ. ಆಮೇಲೆ ಇದು ಫಸ್ಟ್ PUC ಅಲ್ಲಿ ಫಾರ್ಮುಲಾ ನಮಗೆ ಗೊತ್ತಿದೆ ಮ್ಯಾಕ್ಸಿಮಮ್ ಹೈಟ್ದು. ಇಲ್ಲಿ G ಇದೆ, ಬಟ್ ನಮ್ಮ ಹೋಲ್ ಸೆಟಪ್ಪು ಗ್ರಾವಿಟಿ ಫ್ರೀ ಸ್ಪೇಸಲ್ಲಿದೆ. ಸೊ ಇಲ್ಲಿ G ಬತ್ತಲ್ಲ, ಹೊಸ ಕನ್ಫ್ಯೂಷನು. ಸೊ ನೋಡಿ ಇಲ್ಲಿ ಈ G ಏನಿದೆ ಅಲ್ಲ, ಇದು ಅಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಬಟ್ ಎಕ್ಸಲರೇಷನ್ ಇಲ್ಲೂ ಕೂಡ ಇದೆ ಬಿಕಾಸ್ ಆಫ್ ದಿಸ್ ನೆಗೆಟಿವ್ಲಿ ಚಾರ್ಜ್ ಪ್ಲೇಟ್ ಏನು ಅಟ್ರ್ಯಾಕ್ಟ್ ಮಾಡುತ್ತಲ್ಲ ಚಾರ್ಜ್ನ, ಅದರ ಎಕ್ಸಲರೇಷನ್ ಆಗುತ್ತೆ ಇಲ್ಲಿ. ಈ G ಈಸ್ ನಾಟ್ ಗ್ರಾವಿಟಿ ಹಿಯರ್. ಇಫೆಕ್ಟಿವ್ ಗ್ರಾವಿಟಿ ಅಂತ ಅನ್ಬೋದು. ಆ ಇಫೆಕ್ಟಿವ್ ಗ್ರಾವಿಟಿಯನ್ನು ನಾವೇನಂತ ಕರಿತೀವಿ, ಎಕ್ಸಲರೇಷನ್ ಅಂತ ಕರಿತೀವಿ. ಎಕ್ಸಲರೇಷನ್ ಆಫ್ ಚಾರ್ಜ್ ಅಲಾಂಗ್ ಅದು ಆಕ್ಸಸ್ಸು. ಓಕೆನಾ. Y ಅಂತ ಅಂದ್ಕೊಳ್ಳಿ, ಅಲಾಂಗ್ Y ಆಕ್ಸಸ್ಸು. ಓಕೆ, Y ಆಕ್ಸಸ್ ಮೂವ್ ಆಗ್ತಾ ಇದೆಯಲ್ಲ, ಸೊ ಅಲಾಂಗ್ Y ಆಕ್ಸಸ್. ಅಂದರೆ ನೋಡಿ ಬ್ರ್ಯಾಕೆಟಲ್ಲಿ ಬರಿತೀನಿ ನಾನು, F = QE. ನಮಗೆ ಗೊತ್ತಿದೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆನೇ ಇರುತ್ತೆ, ಯಾಕಂದರೆ ಮತ್ತೆ ಪಾಸಿಟಿವ್ ಚಾರ್ಜ್ ಇದೆ, ನಾನು ಬರ್ದಿಲ್ಲ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನ್ ಮಾತ್ರ ಮತ್ತೆ ಈ ಕಡೆನೇ ಇರುತ್ತೆ, ಕೆಳಗಿನ ನೆಗೆಟಿವ್ ಸೈಡ್, ನೆಗೆಟಿವ್ ಪ್ಲೇಟ್ ಡೈರೆಕ್ಷನ್ ಕಡೆ. ಓಕೆನಾ. ಸೊ F = QE ಆ್ಯಂಡ್ ಎಕ್ಸಲೇಷನ್ ಅಲಾಂಗ್ Y ಆಕ್ಸಸ್ ಈಸ್, ಆಮೇಲೆ ಈ ಫೋರ್ಸ್ ಕೂಡ ಯಾವ ಆಕ್ಸಸ್ಸಲ್ಲಿರುತ್ತೆ, ಫೋರ್ಸು ಇದು ಡೈರೆಕ್ಷನಲ್ಲೇ ಇರುತ್ತೆ. ಓಕೆನಾ. ಸೊ AY = ಎಷ್ಟಾಗತ್ತೆ, QE/m. ದಿಸ್ = G ಅಂತ ನಾವು ಅಂದ್ಕೊಳ್ಬೇಕು ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ. ಓಕೆನಾ. ಸೊ H ಮ್ಯಾಕ್ಸ್ = D = U² sin² θ ವ್ಯಾಲ್ಯೂ ಎಷ್ಟಿದೆ, 37 ಇದೆ. sin² 37 ಡಿಗ್ರಿ ಡಿವೈಡೆಡ್ ಬೈ 2 QE/m. ಓಕೆನಾ. ನೆಕ್ಸ್ಟ್ ನೋಡಿ 37 ಇದೆಯಲ್ಲ, sin 37 ಎಷ್ಟು ನೋಡಿ, 37 ಆ್ಯಂಗಲ್ ಟ್ರಯಾಂಗಲ್ ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ 37. ಆವಾಗ ಇದು 3, 4, 5. ಸೊ sin 37 = 3 / 5 ಆಗುತ್ತೆ.
ಓಕೆನಾ. ಸೊ ಡಿ ಈಸ್ ಈಕ್ವಲ್ ಟು ಯು ಸ್ಕ್ವೇರ್ ಇಂಟು ಸೈನ್ 37 ಅಂದರೆ 3/5 ಬ್ರ್ಯಾಕೆಟ್ ಸ್ಕ್ವೇರ್ ಡಿವೈಡೆಡ್ ಬೈ ಮತ್ತು ಇಲ್ಲಿ 2QE/m. ಕ್ವಶನ್ ಕೇಳಿದ್ದೇನು ಯು. ಸೊ ಯುಗೆ ಈ ಕ್ವಶನ್ನ ಸಾಲ್ವ್ ಮಾಡಿಬಿಡೋದ. ಓಕೆ, ಯು ಸ್ಕ್ವೇರ್ ಈಸ್ ಈಕ್ವಲ್ ಟು ಈ ಟರ್ಮನ್ನು ಈ ಕಡೆ ತೊಗೊಂಡಾಗ 2QE ಇಂಟು ಡಿ ಅಪಾನ್ ಎಮ್. ಇದು ಕೂಡ ಈ ಕಡೆ ತೊಗೊಂಡಾಗ 5/3 ಬ್ರ್ಯಾಕೆಟ್ ಸ್ಕ್ವೇರ್ ಆಗುತ್ತೆ. ಸೊ ಯು ಈಸ್ ಈಕ್ವಲ್ ಟು 5/3 ಸ್ಕ್ವೇರ್ ರೂಟ್ ಆಫ್ 2QED upon m. So this is the value for u. So velocity u such that this charge just touches the upper plate is equal to 5/3 square root of 2QED/m. ನೋಡಿ ಸಿಂಪಲ್. ಓಕೆನಾ. ಸೊ ಇದೆ ನಮ್ಮ 4th ಪ್ರಾಬ್ಲಮ್ ಸಾಲ್ವ್. ಇನ್ನೊಂದು ಪ್ರಾಬ್ಲಮ್ ಇದೆ ಕ್ವಶನ್ ನಂಬರ್ 5, ಅದು ಕೂಡ ಸಾಲ್ವ್ ಮಾಡೋಣ. ಓಕೆನಾ. ಸೊ ಆಗಲೇ ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ಮಾಡಿದ್ವಿ. ಸೊ ಕ್ವಶನ್ ನಂಬರ್ 5 ಸರ್ಕ್ಯುಲರ್ ಮೋಷನ್ ಮೇಲೆ. ಸರ್ಕ್ಯುಲರ್ ಮೋಷನ್. ಸೊ ನೋಡಿ ಪ್ಲೇಟ್ ಇವೆ, ಇದು ಪ್ಲಸ್ಸು ಇದು ಮೈನಸ್ಸು, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆನಾ. ಇಲ್ಲಿ ನಾವು ಒಂದು ಬಾಲನ್ನು ಈ ರೀತಿ ತೂಗ ಹಾಕಿದಾಗ ಕ್ವಶನ್ ಏನು ಕೇಳ್ತಾರೆ, ವಾಟ್ ಈಸ್ ಮಿನಿಮಮ್ ವೆಲಾಸಿಟಿ ಸಚ್ ದ್ಯಾಟ್ ಈ ಬಾಲ್ ಸರ್ಕ್ಯುಲರ್ ಮೋಷನ್ನ ಎಕ್ಸರ್ಟ್ ಮಾಡಬೇಕು, ಫೀಲ್ ಮಾಡಬೇಕು. ಓಕೆನಾ. ಈ ಬಾಲ್ ಇದೆ, ಬಾಲ್ದು ಮಾಸ್ ಎಮ್, ಆಮೇಲೆ ಪಾಸಿಟಿವ್ ಚಾರ್ಜ್ ಕ್ಯೂ. ಓಕೆನಾ. ಸೊ ಈ ರೀತಿ ಸರ್ಕ್ಯುಲರ್ ಮೋಷನ್ ಇಲ್ಲಿ ಆಗಬೇಕಪ್ಪ ಅಂತಂದರೆ ಮಿನಿಮಮ್ ವೆಲಾಸಿಟಿ ಎಷ್ಟಿರಬೇಕು ಅನ್ನೋದು ಕ್ವಶನ್. ಓಕೆನಾ. ಸೊ ಫಸ್ಟ್ ಪಿ ಯು ಸಿಲಿ ಕ್ಲಾಸ್ 11ಲ್ಲಿ ನಾವು ನೋಡಿದ್ವಿ, ಒಂದು ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನನ್ನು ಅಂಡರ್ ಸರ್ಕ್ಯುಲರ್ ಮೋಷನ್ ಆಗಬೇಕಂದ್ರೆ ಮಿನಿಮಮ್ ವೆಲಾಸಿಟಿ ಎಷ್ಟಿತ್ತು. ಓಕೆ, ಇಲ್ಲಿ ಮತ್ತು ಇಲ್ಲಿ ವೆಲಾಸಿಟಿ ಇತ್ತು. ಇಲ್ಲಿ ವೆಲಾಸಿಟಿಗೆ ನಾವು ಸ್ಕ್ವೇರ್ ರೂಟ್ ಆಫ್ 5 ಇಂಟು GR, ಇಲ್ಲಿ ವೆಲಾಸಿಟಿ ಎಷ್ಟಿರುತ್ತೆ ಸ್ಕ್ವೇರ್ ರೂಟ್ ಆಫ್ G ಇಂಟು R ಅಂತ ನಮಗೆ ಗೊತ್ತಿದ್ದು, ಫಸ್ಟ್ ಪಿ ಯು ಸಿಯಲ್ಲಿ ಕಲ್ತಿದ್ದೀವಿ ನಾವು ಸರ್ಕ್ಯುಲರ್ ಮೋಷನಲ್ಲಿ. ಓಕೆನಾ. ಸೊ ಅದೇ ರೀತಿ ಯು ಮಿನಿಮಮ್ ಎಷ್ಟಾಗಬೇಕು ಇದ್ರ ಪ್ರಕಾರ, ಯು ಮಿನಿಮಮ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5 ಇಂಟು G ಇಂಟು R. ಓಕೆನಾ. ಬಟ್ ಸಿ ಹಿಯರ್ G ನೋಡಿ, ಇದು ಗ್ರಾವಿಟಿ ಫ್ರೀ ಸ್ಪೇಸ್. ಓಕೆನಾ. ಸೊ ಜಿ ಏನಾಗುತ್ತೆ ಇಲ್ಲಿ ಮತ್ತೆ ಆಕ್ಸಲರೇಷನ್, ಎಲೆಕ್ಟ್ರಿಕ್ ಫೀಲ್ಡ್ದಿಂದ ಏನು ಆಕ್ಸಲರೇಷನ್ ಆಗ್ತಾ ಇದೆಯಲ್ಲ ಆ ಆಕ್ಸಲರೇಷನ್ ಎಫ್ ಈಸ್ ಈಕ್ವಲ್ ಟು ಕ್ಯೂ ಇ ಆಗುತ್ತೆ. ಓಕೆನಾ. ಈ ಎಲೆಕ್ಟ್ರಿಕ್ ಈ ನೆಗೆಟಿವ್ ಪ್ಲೇಟ್ ಇದೆಯಲ್ಲ ಆ ಪ್ಲೇಟ್ದಿಂದ ಒಂದು ಫೋರ್ಸ್ ಆ್ಯಕ್ಟ್ ಆಗಿದೆ ಇಲ್ಲಿ, ಎಫ್ ಈಸ್ ಈಕ್ವಲ್ ಟು ಕ್ಯೂ ಇ ಅಂತ. ಡ್ಯೂ ಟು ದಿಸ್ ಫೋರ್ಸ್ ಆಕ್ಸಲರೇಷನ್ ಇದ್ದೇ ಇರುತ್ತೆ. ಓಕೆನಾ. ಸೊ ಎ ವೈ ಏನಿದೆ ಅಲ್ಲ ಆಕ್ಸಲರೇಷನ್ ಅಲಾಂಗ್ ವೈ ಆಕ್ಸಸ್ಸು ಕ್ಯೂ ಇ ಅಪಾನ್ ಎಮ್. ಓಕೆನಾ. ಸೊ ಯು ಮಿನಿಮಮ್ ಎಷ್ಟಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 5 ಜಿ ಜಾಗದಲ್ಲಿ ಕ್ಯೂ ಇ ಬೈ ಎಮ್ ಇಂಟು ಆರ್. ಮುಗೀತು, ಕ್ವಶನ್ನೇ ಸಾಲ್ವ್ ಆಯಿತು. ಓಕೆನಾ. ಸಪೋಸ್ ನಾವು ಹೇಳಿದ್ವಿ, ನಾವು ಏನೇನು ಮಾಡಿದ್ವಲ್ಲ ಇದುವರೆಗೂ 5 ಪ್ರಾಬ್ಲಮು ಗ್ರಾವಿಟಿ ಫ್ರೀ ಸ್ಪೇಸಲ್ಲೇ ಇದ್ದು. ಓಕೆನಾ. ಮತ್ತು ಗ್ರಾವಿಟಿ ಸಪೋಸ್ ಗ್ರಾವಿಟಿಯಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಅಲ್ಲಿ ಅಟ್ರ್ಯಾಕ್ಟ್ ಆಗ್ತಾ ಇದೆ, ಅದ್ರದ್ದು ವರ್ಕ್ ಅದು ಮಾಡ್ತಾ ಇದೆ ಅಂತಂದರೆ ಆವಾಗ ಈ ಎಫ್ ಇಸ್ ಕೊಟ್ಟು ಕ್ಯೂ ಇ ಜೊತೆ ಇನ್ನೊಂದು ಫೋರ್ಸ್ ಬರುತ್ತೆ, ಎಫ್ ಇಸ್ ಕೊಟ್ಟು ಎಮ್ ಜಿ ಕೂಡ. ಓಕೆನಾ. ನೋಡಿ, ಇಫ್ ಗ್ರಾವಿಟಿ ಈಸ್ ದೇರ್, ಸಪೋಸ್ ಗ್ರಾವಿಟಿ ಇತ್ತಂದರೆ ಎಕ್ಸಲರೇಷನ್ ಏನಾಗುತ್ತೆ, ಈ ಎ ವೈ ಅಲಾಂಗ್ ವೈ ಆಕ್ಸಸ್ ಎಷ್ಟಾಗುತ್ತೆ, ಫಸ್ಟು ಈ ಎಲೆಕ್ಟ್ರಿಕ್ ಫೀಲ್ಡಿಂದ ಬರೋ ಎಕ್ಸಲರೇಷನ್ನು ಪ್ಲಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆವಾಗ ಯು ಮಿನಿಮಮ್ ಎಷ್ಟಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 5 ಇನ್ ದ ಬ್ರಾಕೆಟ್ ಕ್ಯೂ ಇ ಬೈ ಎಮ್ ಪ್ಲಸ್ ಜಿ ಇಂಟು ಆರ್. ವಾಟ್ ಈಸ್ ಆರ್ ಇಯರ್ ನೋಡಿ, ಇಲ್ಲೂ ಆರ್ ಬತ್ತು, ಇಲ್ಲೂ ಆರ್ ಬತ್ತು. ಆರ್ ಇಸ್ ನಥಿಂಗ್ ಬಟ್ ರೇಡಿಯಸ್. ಓಕೆನಾ. ಈ ರೇಡಿಯಸ್ಸೇ ಆರು, ಆರ್ 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 ಏನಿದೆಯಲ್ಲ ರೇಡಿಯಸ್ ಆಫ್ ದಿಸ್ ಸರ್ಕಲ್. ಓಕೆನಾ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಆಗ್ತಾಯಿದೆ ಅಂದರೆ ಆ ಸರ್ಕಲ್ ಒಂದು ರೇಡಿಯಸ್ ಇರುತ್ತಲ್ಲ ಆ ರೇಡಿಯಸ್ಸು. ಓಕೆ. ಸೊ ಗ್ರಾವಿಟಿ ಇದ್ದಾಗ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಪ್ಲಸ್ ಎಕ್ಸಲರೇಷನ್ ಅಲಾಂಗ್ ವೈ ಆಕ್ಸಸ್ ಡ್ಯೂ ಟು ಎಲೆಕ್ಟ್ರಿಕ್ ಫೀಲ್ಡ್ ಎರಡು ಆ್ಯಡ್ ಮಾಡಬೇಕು. ಸಿಂಪಲ್. ಅದೇ ರೀತಿ ಇನ್ನೊಂದು ಕೇಸ್ ನೋಡಿ, ಈಗ ನಾನೇನು ತೊಗೋತೀನಿ, ಸಪೋಸ್ ಈ ನೋಡಿ
ಇದು ಇಲ್ಲಿಗೆ ಮುಗೀತು ಈ ಕ್ವಶನು. ಗ್ರಾವಿಟಿ ಇದ್ದಾಗ ಈ ರೀತಿ ಪ್ಲಸ್ ಜಿ ಆ್ಯಡ್ ಮಾಡುತ್ತೆ, ಗ್ರಾವಿಟಿ ಇಲ್ದಾಗ ಫ್ರೀ ಸ್ಪೇಸ್ ಇದ್ದಾಗ ಈ ರೀತಿ. ಇದು ಇದರ ಆನ್ಸರ್. ಓಕೆನಾ. ಸಪೋಸ್ ಇಲ್ಲಿ ಇದೇ ರೀತಿ ಪ್ಲೇಟ್ ಇದೆ ಅಂದ್ಕೊಳ್ಳೋಣ. ಇದು ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ದಿಸ್ ಡೈರೆಕ್ಷನ್. ಇದು ಪ್ಲಸ್ ಪ್ಲಸ್ ಚಾರ್ಜು, ಇದು ಮೈನಸ್ ಮೈನಸ್ ಚಾರ್ಜ್. ಓಕೆನಾ. ಪೆಂಡುಲಮ್ಗೆ ನೋಡೋಣ. ಓಕೆ, ಇದು ನಮ್ಮ ಪೆಂಡುಲಮ್ಮು. ಪೆಂಡುಲಮ್ ಡೈರೆಕ್ಷನ್ ಈ ರೀತಿ ಮೂವ್ ಆಗಬೇಕು. ಓಕೆನಾ. ಈ ರೀತಿ ಮೂವ್ ಆಗೋದಾಗ ನಮಗೆ ಗೊತ್ತಿದೆ ಟೈಮ್ ಪೀರಿಯಡ್ ಆಫ್ ಪೆಂಡುಲಮ್ ಎಷ್ಟಿದೆ, 2π √L by G. L ಇಸ್ ನಥಿಂಗ್ ಬಟ್ ಲೆಂತ್ ಆಫ್ ದಿಸ್ ಥ್ರೆಡ್. ಓಕೆನಾ. ಸೊ ಇವಾಗ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಜಿ ಇರುತ್ತಾ, ಇರಲ್ಲ. ಓಕೆ. ಸೊ ಆವಾಗ ಮತ್ತೆ ಜಿ ಜಾಗದಲ್ಲಿ ನಾವೇನು ಮಾಡಬೇಕು, QE by M ಇಟ್ಟಾಗ T = 2π √L / 2 QE by M ಮುಗೀತು. ಗ್ರಾವಿಟಿನೂ ಇದೆ ಮತ್ತು ಎಲೆಕ್ಟ್ರಿಕ್ ಫೀಲ್ಡೂ ಇದೆ ಅಂದಾಗ ನಾವು ಯಾವ ರೀತಿ ಬರ್ತೀವಿ, ಟೈಮ್ ಪೀರಿಯಡ್ T = 2π √, ಮತ್ತು ಇದೇ ರೀತಿ L ಹೇಗಿದ್ದಾಗೆ ಇರಲಿ, ಜಿ ಜಾಗದಲ್ಲಿ QE by M + G. ಓಕೆನಾ. ಈ ರೀತಿ ಟೈಮ್ ಪೀರಿಯಡ್ ಆಗುತ್ತೆ ನೋಡಿ. ಈಗ ಎಲೆಕ್ಟ್ರಿಕ್ ಫೀಲ್ಡು ಇದೆ ನೋಡಿ, 2 ಫೋರ್ಸ್ ಇದೆ ಇಲ್ಲಿ. ಫಸ್ಟು F = QE, ಸೆಕೆಂಡ್ ಫೋರ್ಸು F = mg. ಓಕೆನಾ. ಸೊ ಎರಡು ಗ್ರಾವಿಟಿ ಏನು ಆಗಿದೆ ಆಕ್ಸಲರೇಷನ್ ಇದೆಯಲ್ಲ, ಆ ಎರಡು ಆಕ್ಸಲರೇಷನ್ ನಾವು ಆ್ಯಡ್ ಮಾಡಬೇಕು ಅಂದಾಗ ನಮಗೆ ಗೊತ್ತಾಗುತ್ತೆ. ಯಾವಾಗ ಗ್ರಾವಿಟಿ ಇದ್ದಾಗ, ಗ್ರಾವಿಟಿ ಇಲ್ಲದೆ ಇರೋವಾಗ, ಗ್ರಾವಿಟಿ ಫ್ರೀ ಸ್ಪೇಸ್ ಇದ್ದಾಗ ಇಲ್ಲಿಗೆ ಇದರ ಆನ್ಸರ್ ಮುಗೀತು. ಓಕೆನಾ. ಸೊ ಇವತ್ತಿಗೆ ಇಷ್ಟು ಸಾಕು. 5 ಪ್ರಾಬ್ಲಮನ್ನು ನಾವು ಮಾಡಿದ್ವಿ. ಮೋಷನ್ ಆಫ್ ಅ ಪಾರ್ಟಿಕಲ್ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇದರ ಮೇಲೆ ನಾವು 5 ಪ್ರಾಬ್ಲಮನ್ನು ಮಾಡಿದ್ವಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ರ್ಯಾಪ್ ಅಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಓಕೆನಾ.